10,000 ಕ್ಯಾಶ್ ಕೊಡಿ ಫೋನ್ ಪೇ ಮಾಡ್ತೀನಿ ಅಂತ ಹೇಳಿ ಫೋನ್ ಪೇ ಮಾಡದೆ ಎಸ್ಕೇಪ್ ಆಗ್ತಾ ಇರುವಾಗ ಫೋನ್ ಪೇ ಮಾಡಿ ಅಂತ ಕೇಳೋದು ತಪ್ಪ? ಅಷ್ಟಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಎಸ್ ವೀಕ್ಷಕರೇ, ಇಂತಹದ್ದೇ ಒಂದು ಘಟನೆ ಕೋಲಾರದಲ್ಲಿ ನಡೆದಿದೆ. ಇತ್ತೀಚೆಗೆ ಇಂತಹ ವಂಚನೆ ಘಟನೆಗಳು ತುಂಬಾನೇ ನಡೀತಾ ಇದೆ. ನೋಡಿ, ಮೆಡಿಕಲ್ ಕಾಲೇಜ್ನಲ್ಲಿ ಮಂಜುನಾಥ್ ಅನ್ನೋ ವ್ಯಕ್ತಿ ಐಸಿಯು ನಲ್ಲಿ ಇರ್ತಾರೆ. ಸೊ ಆತನನ್ನ ನೋಡ್ಕೊಳ್ಳೋದಕ್ಕೆ ಚೈತ್ರ ಹಾಗೆ ಬಾಬು ಅನ್ನೋರು ಮೆಡಿಕಲ್ ಕಾಲೇಜ್ ಬಳಿ ಇರ್ತಾರೆ. ಅಲ್ಲಿಗೆ ಬಂದಂತಹ ಒಬ್ಬ ವ್ಯಕ್ತಿ, ನಮ್ಮ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ, 10,000 ಕ್ಯಾಶ್ ಇದ್ರೆ ಕೊಡಿ, ನಾನು ಫೋನ್ ಪೇ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಟ್ರೀಟ್ಮೆಂಟ್ ಅಂದಾಗ ಎಂತಹವರಿಗೂ ಕನಿಕರ ಬರುತ್ತೆ. ಸೊ ಫೋನ್ ಪೇ ಮಾಡ್ಬಿಡ್ತಾರೆ. ಆದ್ರೆ ದುಡ್ಡು ಕೊಡದೆ ಆತ ಎಸ್ಕೇಪ್ ಆಗ್ತಾನೆ. ಸೊ ಅಲ್ಲಿ ಎಲ್ಲೇ ಹುಡುಕಿದ್ರು ಕೂಡ ಆತನ ಸುಳಿವು ಸಿಗೋದಿಲ್ಲ. ಆದ್ರೆ ಸಂಜೆ ವೇಳೆಗೆ ಟಮಕ ಬಳಿ ಇರುವಂತಹ ಯಲ್ಲಮ್ಮ ವೈನ್ಸ್ ಅಲ್ಲಿ ಆತ ವಂಚನೆ ಮಾಡಿದಂತಹ ಆರೋಪಿ ಕಾಣಿಸ್ಕೊಳ್ತಾನೆ. ಅಲ್ಲಿಗೆ ಹೋಗಿ ನಮ್ಮ ದುಡ್ಡು ಕೊಡಿ ಅಂತ ಕೇಳಿದ್ದೇ ತಪ್ಪಾಯ್ತಾ? ಬಾರಿಂದ ಹೊರಗಡೆ ಬಂದಂತಹ 6 ಜನ ಮಂದಿ, ಅದರಲ್ಲಿ ತರುಣ್ ಅಲಿಯಾಸ್ ಅಗ್ಗಿ ಅನ್ನೋನು ತನ್ನ ಡ್ರಾಗರ್ನಿಂದ ಆತನ ತಲೆಗೆ ಬರುವಂತೆ ಗಾಯಗೊಳಿಸ್ತಾನೆ. ಸೊ ಆತ ಕೆಳಗಡೆ ಬಿದ್ದರೂ ಕೂಡ ಬಿಡದೆ 6 ಜನರು ಕೂಡ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ನಂತರ ನೀನೇನಾದ್ರೂ ಮತ್ತೆ ನಮ್ಮನ್ನ ದುಡ್ಡು ಕೇಳಿದ್ರೆ ಜೀವ ಸಹಿತ ಬಿಡಲ್ಲ ಅಂತ ಜೀವ ಬೆದರಿಕೆ ಬೇರೆ ಹಾಕ್ತಾರೆ. ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿ ಟ್ರೀಟ್ಮೆಂಟ್ ಅನ್ನೆಲ್ಲ ಪಡೆದುಕೊಂಡು ಈತ ಗಲ್ಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತಾರೆ, ಈ ರೀತಿ ವಂಚನೆ ಆಗಿದೆ ಅಂತ. ಸೊ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಗಲ್ಪೇಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿಠಲ್ ರವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳಾದ ತರುಣ್ ಅಲಿಯಾಸ್ ಅಗ್ಗಿ, ಚಿರಂಜೀವಿ, ಲೋಕೇಶ್ ಕೋಟೆ, ಪ್ರಜ್ವಲ್, ನಾಗೇಂದ್ರ, ಗೋಕುಲ್ ಎಂಬ 7 ಜನರನ್ನ ಬಂಧಿಸಿ ಕಾನೂನು ರೀತಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ನೋಡಿ ವೀಕ್ಷಕರೇ, ಇಂತಹ ವಂಚನೆಗಳು, ಈ ರೀತಿ ಫೋನ್ ಪೇ ಮಾಡ್ತೀವಿ, ದುಡ್ಡು ತಗೊಳ್ಳೋದು, ಈ ರೀತಿ ಸಾರ್ವಜನಿಕರಲ್ಲಿ ತುಂಬಾ ವಂಚನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಒಂದು ವಿಚಾರಗಳಲ್ಲಿ ಸಾರ್ವಜನಿಕರು ತುಂಬಾನೇ ಹುಷಾರಾಗಿರ್ಬೇಕಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ. ಸದಾ ನಿಮ್ಮೊಂದಿಗೆ ನಾನು ಪವಿತ್ರ ಕೆ.